ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆ 7ನೇ ಕಂತಿನ ಹಣ ಜಮಾ ಆಗಿದೆ. ನೀವು ಚೆಕ್ ಮಾಡ್ಕೋಬೋದು. ನಮಗೆ ಇವತ್ತಿನ ಟ್ರಾನ್ಸ್ಫರ್ ಆಗಿದೆ, ನಿಮಗೂ ಕೂಡ ಟ್ರಾನ್ಸ್ಫರ್ ಆಗಿದ್ದರೆ ಕಮೆಂಟ್ ಮಾಡಿ ಬಿದ್ದಿದೆಯೋ ಇಲ್ಲವಂತ. ಯಾವ ಥರ ಚೆಕ್ ಮಾಡ್ಕೊಳೋದು ಅಂತ ತಿಳಿಸ್ಕೊಡ್ತೀನಿ. ಅವಾಗಾದರೆ ಚೆಕ್ ಮಾಡ್ಕೊಳೋಕ್ಕೆ ಒಂದು ವೆಬ್ಸೈಟ್ ಇತ್ತು, ಇವಾಗ ಅದು ಇಲ್ಲ. ಅದಕ್ಕೋಸ್ಕರ ಒಂದು ಆ್ಯಪ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ. DBT ಸ್ಟೇಟಸ್ ಅಂತ ಅಲ್ಲ, DBT ಕರ್ನಾಟಕ ಅಂತ ಆ್ಯಪ್ ಇರುತ್ತೆ ಪ್ಲೇಸ್ಟೋರಲ್ಲಿ. ಅದರಲ್ಲಿ ನೀವು ಚೆಕ್ ಮಾಡ್ಕೋಬೋದು ಬಿದ್ದಿದೆಯಾ ಇಲ್ವಾ ಅಂತ. ಹಾಗೆ ಅಕ್ಕಿ ಅಮೌಂಟು ಕೂಡ ಟ್ರಾನ್ಸ್ಫರ್ ಆಗಿದೆ. ಕೊನೆಯ ಫೆಬ್ರವರಿ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ 2,000 ಬ್ಯಾಂಕ್ ಖಾತೆಗೆ ಬಂದಿಲ್ಲ. ಕೆಲವೊಬ್ಬರಿಗೆ ಫೆಬ್ರವರಿದು ಕೂಡ ಅಮೌಂಟ್ ಬಂದಿರೋದಿಲ್ಲ. ಇವಾಗ ಯಾವ ಕಂತಿಂದ ಅಮೌಂಟ್ ಬಿದ್ದಿದೆ ಅಂತ ನಾವು ಕೂಡ ಚೆಕ್ ಮಾಡಿಲ್ಲ. ನೀವು ಅದರಲ್ಲಿ ಚೆಕ್ ಮಾಡ್ಕೋಬೋದು ಯಾವ ಮಂತಿಂದು ಅಮೌಂಟ್ ಬಿದ್ದಿದೆ ಅಂತ. ಬಿದ್ದಿದ್ರೆ ಕಮೆಂಟ್ ಮಾಡಿ, ಬಿದ್ದಿಲ್ಲ ಅಂದರೆ ನೋಡೋಣ ಏನು ಕಾರಣ ಇರ್ಬೋದು ಅಂತ ನೋಡ್ಕೊಳ್ಳಿ. ಗೃಹಲಕ್ಷ್ಮಿ 2,000 ರೂಪಾಯಿ ಖಾತೆಗೆ ಜಮಾ ಆಗದೇ ಇರಲು ಕಾರಣ ನೋಡ್ಕೊಳ್ಳಿ. ತುಂಬ ಹೇಳ್ತಿದ್ದಾರೆ, ಸೇಮ್ ಹೇಳಿದ್ದೇ ಹೇಳ್ತಾರೆ. ಓಕೆನಾ. ಆಧಾರ್ ಕಾರ್ಡ್ ಬ್ಯಾಂಕಿಗೆ ಸರಿಯಾಗಿ ಲಿಂಕ್ ಆಗಿಲ್ಲ, ಇನ್ನು ಹೆಸರು ಡಿಫ್ರೆಂಟ್ ಆಗಿರ್ಬೋದು, ತಿರ್ಗಾ ಅಡ್ರೆಸ್ ಚೇಂಜ್ ಇರ್ಬೋದು, ಈ ಥರ ತುಂಬ ಹೇಳ್ತಾರೆ. ಓಕೆನಾ. ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ಗೆ ಲಿಂಕ್ ಆಗದೆ ಇರ್ಬೋದು, IPSI ಮ್ಯಾಪಿಂಗ್ ಆಗಿರ್ಬೋದು, KYC ಮಾಡಿಸ್ದೇ ಇರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ದೇ ಇರ್ಬೋದು, ಏನೋ ಒಂದು ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದು. ಇವಾಗ ಎಲೆಕ್ಷನ್ ಬೇರೆ ಬಂತು, ಅಮೌಂಟ್ ಇಲ್ಲದೆ ಇರ್ಬೋದು. ಇಷ್ಟು ತುಂಬಾ ಹೇಳ್ತಾರೆ. ಅಮೌಂಟು ಟ್ರಾನ್ಸ್ಫರ್ ಆಗಿದೆ ಕೆಲವೊಬ್ಬರಿಗೆ ಟ್ರಾನ್ಸ್ಫರ್ ಆಗಿಲ್ಲ. ಏನಾರ ಪ್ರಾಬ್ಲಮ್ ಇದ್ದರೆ CDPO ಆಫೀಸ್ಗೆ ಹೋಗಿ ನಿಮ್ಮ ಪರಿಸ್ಥಿತಿ ಏನಾಗಿರ್ಬೋದು ಅಂತ ಚೆಕ್ ಮಾಡಿಸ್ಕೊಳ್ಳಿ. ನಿಮಗೆ ಆವಾಗ ಪೆಂಡಿಂಗ್ ಇರೋ ಅಮೌಂಟು ಎಲ್ಲ ಕೂಡ ಒಂದೇ ಸರಿ ಟ್ರಾನ್ಸ್ಫರ್ ಆಗುತ್ತೆ. ಕೆಲವೊಬ್ಬರಿಗೆ 1 ತಿಂಗಳು ಅಮೌಂಟ್ ಹೋಗಿರಲ್ಲ, ಅಂಥವ್ರಿಗೆ ಒಂದೇ ಸರಿ 10,000 ರೂಪಾಯಿ ಟ್ರಾನ್ಸ್ಫರ್ ಆಗಿರುತ್ತೆ. ಇದರ ಸುಮಾರು ಆಗಿದೆ. ನಿಮಗೂ ಕೂಡ ಬಂದಿದ್ದರೆ ಕಮೆಂಟ್ ಮಾಡಿ, ಬಂದಿಲ್ಲ ಅಂದರೆ ನೋಡೋಣ ಮುಂದೆ ಆಗ್ತಾರೋ ಇಲ್ವೋ. ಓಕೆನಾ. ನಮಗೂ ಕೂಡ ಇವತ್ತು ಪಕ್ಕ ಬಂದಿದೆ. ಓಕೆನಾ. ಇದೇ ರೀತಿ ನೋಡ್ತಾ ಇರಿ. ಏನೇನೋ ಡೌಟ್ ಇದ್ದರೂ ಕಮೆಂಟ್ ಮಾಡಿದರೆ ಐತಿ. ಟೇಕ್ ಕೇರ್, ಬಾಯ್.